ಇನ್ನು ಪಾಕಿಸ್ತಾನ ಡೆಸ್ಪರೇಟ್ ಅಟೆಂಪ್ಟ್ ಮಾಡ್ತಾ ಇದೆ ಭಾರತದ ಮೇಲೆ ದಾಳಿ ಮಾಡುವಂತ ಹತಾಶಾ ಪ್ರಯತ್ನವನ್ನು ಮಾಡ್ತಾ ಇದೆ. ಮೊನ್ನೆ ಮಾಡ್ತು, ನಿನ್ನೆ ಮಾಡ್ತು ಅಟ್ಯಾಕ್. ಆದರೆ ಭಾರತಕ್ಕೆ ಏನನ್ನೂ ಡ್ಯಾಮೇಜ್ ಮಾಡೋದಕ್ಕೆ ಪಾಕಿಸ್ತಾನದ ಕಡೆಯಿಂದ ಆಗ್ತಾ ಇಲ್ಲ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ನಮ್ಮ ಭಾರತೀಯ ಸೇನೆ ಅಪಾಯವನ್ನ ಮೊದಲೇ ಗ್ರಹಿಸಿ ಅದನ್ನು ತಡೆಯುವಂತ ಕೆಲಸವನ್ನು ಮಾಡಿದೆ. ಈಗ ಸಿವಿಲಿಯನ್ಸ್ ಅನ್ನ ಗುರಿ ಮಾಡಿಕೊಂಡು ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ. ಅಂದ್ರೆ ನಾಗರಿಕರನ್ನ ಗುರಿಯಾಗಿರಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ನಾಗರಿಕರನ್ನೇ ಗುರಿಯಾಗಿರಿಸ್ತಾ ಇದೆ ಪಾಕಿಸ್ತಾನ. ಪೂಂಚ್ ಸೆಕ್ಟರ್ ಅಲ್ಲಿ ಮೊನ್ನೆ ವಿಪರೀತ ಶೆಲ್ಲಿಂಗ್ ಆಗಿತ್ತು. ಜಮ್ಮು ಕಾಶ್ಮೀರ ಮತ್ತು ಜಮ್ಮುವಿನ ಪೂಂಚ್ನಲ್ಲಿ ನಿರಂತರವಾಗಿ ಶೆಲ್ಲಿಂಗ್ ಆಗ್ತಾ ಇದೆ. ಪೂಂಚ್ ಪ್ರದೇಶದಿಂದ ನಾಗರಿಕರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡುವಂತ ಕೆಲಸಗಳಾಗ್ತಾ ಇದೆ. ನಮ್ಮ 16 ಜನ ನಾಗರಿಕರನ್ನ ದಾಳಿ ಮಾಡಿ ಪಾಕಿಸ್ತಾನ ಕೊಂದು ಹಾಕ್ತು. ಅದರಲ್ಲಿ 3 ಮಕ್ಕಳು, 5 ಮಹಿಳೆಯರು ಸೇರಿ ಮುಸಲ್ಮಾನರು ಮತ್ತು ಸಿಖ್ಖರು ಟಾರ್ಗೆಟ್ ಆಗಿದ್ದು. ಪಾಕಿಸ್ತಾನಕ್ಕೆ ಗುರುದ್ವಾರಗಳ ಮೇಲೆ ದಾಳಿ ಮಾಡ್ತು ಪಾಕಿಸ್ತಾನ. ಈಗ ಪೂಂಚ್ನಲ್ಲಿ ಜನರನ್ನ ಸ್ಥಳಾಂತರಿಸುವಂತ ಪ್ರಕ್ರಿಯೆಗಳು ನಡೀತಾ ಇದೆ, ನೋಡ್ತಾ ಇದೆ. ಪೂಂಚ್ನಲ್ಲಿ ಇದ್ದಂತ ಜನರನ್ನ, ಸ್ಥಳೀಯರನ್ನ ಅಲ್ಲಿಂದ ಸ್ಥಳಾಂತರಿಸುವಂತ ಪ್ರಕ್ರಿಯೆಗಳಾಗ್ತಾ ಇದೆ. ಅವರನ್ನು ಸ್ಥಳಾಂತರಿಸ್ತಾ ಇದ್ದಾರೆ, ದೃಶ್ಯ ನೋಡ್ತಾ ಇದ್ದೀರಿ. ನನಗೊಂದು ಅನಿಸೋದು, ಯುದ್ಧ ಬೇಡ, ಡಿಎಸ್ಕಲೇಟ್ ಆಗಲಿ, ಯುದ್ಧ ಬೇಡ, ಪಾಕಿಸ್ತಾನದ ಜೊತೆಗೆ ಶಾಂತಿ ಮಾತುಕತೆ ಆಗಬೇಕು ಅಂತ ಕೆಲವರೆಲ್ಲ ಇವತ್ತು ಶುರು ಮಾಡ್ಕೊಂಡಿದ್ದಾರೆ. ಅವರನ್ನೆಲ್ಲ ಆ ಪೂಂಚ್ ಸೆಕ್ಟರ್ ಅಲ್ಲಿ ಯಾರು ಮನೆ ಖಾಲಿ ಮಾಡ್ಕೊಂಡು ಬರ್ತಾ ಇದ್ದಾರೋ ಆ ಮನೆ ಕರ್ಕೊಂಡೋಗಿ ಅಲ್ಲಿ ಇರಿಸಿದ್ರು ಒಳ್ಳೇದು ಅಂತ ಅನ್ಸುತ್ತೆ. ಅಲ್ಲಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಶಾಂತಿಯ ಪಾಠ ಮಾಡಲಿ ಅವರು, ಬೆಸ್ಟ್ ಅದು. ಇನ್ನು ಭಾರತದ ದೇವಸ್ಥಾನಗಳನ್ನ ಕೂಡ ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ. ಪೂಂಚ್ನಲ್ಲಿರುವಂತಹ ಗಡಿ ಹನುಮಾನ್ ದೇವಸ್ಥಾನವನ್ನು ಗುರಿಯಾಗಿರಿಸಿ ದಾಳಿ ಮಾಡಲಾಗಿದೆ. ನಿನ್ನೆ ಗುರುದ್ವಾರ, ಸಿಖ್ಖರ ಗುರುದ್ವಾರಗಳನ್ನು ದಾಳಿ ಮಾಡಲಾಗಿತ್ತು. ಇವತ್ತು ದೇವಸ್ಥಾನ. ಪಾಕ್ ಉಡಾಯಿಸಿದ ಶೆಲ್ ದೇಗುಲದ ಗೋಡೆಗೆ ಬಿದ್ದು ಹಾನಿಯಾಗಿದೆ. ಗ್ರಾಮಸ್ಥರ ಜೀವ ಉಳಿಸಿದೆ ಹನುಮಾನ್ ದೇವಾಲಯ. ಅಲ್ಲಿ ಆಶ್ರಯ ಪಡ್ಕೊಂಡಿದ್ರು ಜನ. ಆ ದೇವಸ್ಥಾನದ ಮೇಲೂ ಕೂಡ ದಾಳಿ ಮಾಡಿದೆ ಪಾಕಿಸ್ತಾನ. ಗುರುದ್ವಾರದ ಮೇಲೆ ದಾಳಿ ಮಾಡಿತ್ತು. ಸಿಖ್ಖರ ಪವಿತ್ರ ಗುರುದ್ವಾರಗಳು ಅಟ್ಯಾಕ್ ಆಗಿತ್ತು, ದಾಳಿಯಾಗಿತ್ತು. ಈಗ ದೇವಸ್ಥಾನದ ಮೇಲೂ ಕೂಡ ಅಟ್ಯಾಕ್ ಮಾಡಿದೆ. ದೃಶ್ಯ ನೋಡ್ತಾ ಇದ್ದೀರಿ ನೀವು. ಹನುಮಾನ್ ದೇವಸ್ಥಾನದ ಮೇಲೆ ದಾಳಿ ಮಾಡುವಂತ ಪ್ರಯತ್ನಗಳಾಗಿದೆ. ಇದೆಲ್ಲವೂ ನೀವು ಆ ಮಾರ್ಕ್ ಏನು ಕಾಣ್ತಾ ಇದೆ ಗೋಡೆಯ ಮೇಲೆ, ಗುರುತುಗಳೇನು ಕಾಣ್ತಾ ಇದೆ, ಅದು ಶೆಲ್ ದಾಳಿಯಾಗಿರುವಂತ ಗುರುತುಗಳು. ಮನೆಗಳ ಮೇಲೂ ಕೂಡ ಹಿಂಗೆ ಆಗಿದೆ. ವಾಹನಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ತಲೆ ಕೆಟ್ಟಿರುವಂತ ಪಾಕಿಸ್ತಾನದ ಆರ್ಮಿ ಹೊಡೆಸ್ಕೊಂಡು ಪೆಟ್ಟು ತಿಂದು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಡಪಾಯಿ ನಾಗರಿಕರನ್ನು ಟಾರ್ಗೆಟ್ ಮಾಡ್ತಾ ಇರೋದೀಗ. ನಿನ್ನೆ ಒಂದಿಷ್ಟು ದೃಶ್ಯಗಳನ್ನು ನಾವು ನೋಡಿದ್ವಿ. ಪಾಕಿಸ್ತಾನದ ಆರ್ಮಿಯ ಸೈನಿಕರು ಓಡಿ ಹೋಗೋದು ಭಾರತದ ದಾಳಿಯ ತೀವ್ರತೆಗೆ. ಈಗ ನಾಗರಿಕರನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡುವಂತ ಕೆಲಸಗಳಾಗ್ತಾ ಇದೆ. ನಾಗರಿಕ ಪ್ರದೇಶಗಳನ್ನ ಯಾವ ಪ್ರೊಫೆಷನಲ್ ಆರ್ಮಿಯೂ ಕೂಡ ಟಾರ್ಗೆಟ್ ಮಾಡಲ್ಲ. ಆದರೆ ಪಾಕಿಸ್ತಾನದ ಆರ್ಮಿ ದ್ವೇಷದಿಂದ ಹುಟ್ಟಿರುವಂತಹ ಆರ್ಮಿ ಅದು. ಅದಕ್ಕೆ ಭಾರತೀಯರಾದ್ರೆ ಆಯ್ತು, ಯಾರಾದರೂ ನಡೆಯುತ್ತೆ. ಭಾರತೀಯರು ಸಾಯ್ಬೇಕಷ್ಟೇ. ಭಾರತೀಯರ ನಾಗರಿಕರು ಸಾಯ್ಬೇಕು, ಯಾರಾದರೂ ಆಗತ್ತೆ. ನಾಗರಿಕರಾದ್ರೇನು, ಡಾಕ್ಟರ್ಸ್ ಆದ್ರೇನು, ನರ್ಸ್ಗಳಾದ್ರೇನು, ಯಾರೂ ಆಗತ್ತೆ. ಯಾವ ಪ್ರೊಫೆಷನಲ್ ಆರ್ಮಿ ಕೂಡ ಹಂಗೆ ಮಾಡಲ್ಲ. ದೇವಸ್ಥಾನ ಟಾರ್ಗೆಟ್ ಮಾಡಲ್ಲ, ಆರಾಧನಾ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಲ್ಲ. ನೀವು ಕೇಳ್ಬೋದು, ಹಂಗಿದ್ರೆ ನಾವು ಮದ್ರಸದ ಮೇಲೆ ಮಾಡಿದ್ವಲ್ಲ, ಸುಬಾನಲ್ಲ, ಮರ್ಕಜ್ ಸುಬಾನಲ್ಲದಲ್ಲಿ ಆಗ್ತಾ ಇದ್ದಿದ್ದು ಭಯೋತ್ಪಾದನಾ ಚಟುವಟಿಕೆ. ಈ ದೇವಸ್ಥಾನದಲ್ಲಿ ಏನು ಭಯೋತ್ಪಾದನಾ ಚಟುವಟಿಕೆ ಆಗ್ತಾ ಇತ್ತ? ಗುರುದ್ವಾರದಲ್ಲಿ ಭಯೋತ್ಪಾದನಾ ಚಟುವಟಿಕೆ ನಡೀತಾ ಇತ್ತ? ಮರ್ಕಜ್ ಸುಬಾನಲ್ಲ, ಜೈಷೆ ಮೊಹಮ್ಮದ್ನ ಟ್ರೈನಿಂಗ್ ಕ್ಯಾಂಪ್ ಅದು. ಅದರ ಮೇಲೆ ದಾಳಿ ಮಾಡಿದ್ವಿ. ಹೌದು, ಭಾರತ ಮಾಡಿದೆ. ಯಾಕೆ ಅಂತಂದ್ರೆ ಅಲ್ಲಿ ಭಯೋತ್ಪಾದನಾ ತರಬೇತಿ ಶಿಬಿರ ನಡೀತಾ ಇದ್ದಿದ್ದು. ಹನುಮಾನ್ ದೇವಸ್ಥಾನ, ಸಿಖ್ಖರ ಗುರುದ್ವಾರ, ಇಲ್ಲೆಲ್ಲ ಅಂಥದ್ದಾಗ್ತಾ ಇರಲಿಲ್ಲ. ಪಾಕಿಸ್ತಾನಕ್ಕೆ ಟಾರ್ಗೆಟ್ ಮಾಡೋದಕ್ಕೆ ಈಗ ಸಿವಿಲಿಯನ್ಸ್ ಸಿಗ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಫೋನ್ ಸಂಪರ್ಕದಲ್ಲಿ. ವಿದ್ಯಶ್ರೀ, ಪಾಕಿಸ್ತಾನ ಡೆಸ್ಪರೇಟ್ ಆಗಿ ಸಿವಿಲಿಯನ್ಸ್ ಅನ್ನು ಟಾರ್ಗೆಟ್ ಮಾಡಬಹುದು ಅನ್ನುವಂತ ಅಂದಾಜಿತ್ತು, ಅದನ್ನೇ ಮಾಡ್ತಿದೆ ಮೊನ್ನೆಯಿಂದಲೂ ಕೂಡ. ನಿಜವಾಗ್ಲೂ ರಕ್ಷತ್,
ಪೂಂಚ್ ಭಾಗದಲ್ಲಿ ರಾಜೌರಿ, ಪೂಂಚ್, ಜಮ್ಮು ಕಾಶ್ಮೀರದ ವಿವಿಧ ಭಾಗ, ಗಡಿ ಭಾಗದಲ್ಲಿ ಬರುವಂತಹ ಪ್ರದೇಶಗಳೇನಿದ್ದಾವೆ ಅವು ಪಾಕಿಸ್ತಾನಕ್ಕೆ ಟಾರ್ಗೆಟ್ ಆಗಿದ್ದಾವೆ. ಅದರಲ್ಲೂ ಕೂಡ ನಾಗರಿಕ ನೆಲೆಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಟೆಂಪಲ್ಗಳಲ್ಲಿ ಜನ ರಕ್ಷಣೆ ಪಡ್ಕೊಂಡಿದ್ರು. ಈ ದಾಳಿಯ ಸಂದರ್ಭದಲ್ಲಿ ಟೆಂಪಲ್ಗಳನ್ನ ಅಟ್ಯಾಕ್ ಮಾಡ್ಲಿಕ್ಕಿಲ್ಲ, ಗುರುದ್ವಾರಗಳನ್ನ ಅಟ್ಯಾಕ್ ಮಾಡ್ಲಿಕ್ಕಿಲ್ಲ ಅನ್ನುವಂಥ ನಂಬಿಕೆಯ ಮೇಲೆ ಅಟ್ಲೀಸ್ಟ್ ಅಷ್ಟು ನೈತಿಕತೆ ಪಾಕಿಸ್ತಾನದ ಸೈನಿಕರಿಗೆ ಇರಬಹುದು ಅನ್ನುವಂತಹ ನಂಬಿಕೆಯ ಮೇಲೆ ಅಲ್ಲಿ ರಕ್ಷಣೆಯನ್ನ ಪಡ್ಕೊಂಡಿತ್ತು. ಆದ್ರೆ ಇದು ಪಾಕಿಸ್ತಾನದ ಸೇನೆ ರಕ್ಷತ್, ಇವರಿಗೆ ನೈತಿಕತೆ ಇನ್ನೊಂದು ಮತ್ತೊಂದು ಎಥಿಕ್ಸ್ ಯಾವುದು ಕೂಡ ಇಲ್ಲ. ತಾವು ಸೋಲ್ತಾ ಇದೀವಿ ಅನ್ನುವಂತಹ ಟೈಮ್ನಲ್ಲಿ ಅವರು ಏನು ಮಾಡೋದಕ್ಕೂ ಕೂಡ ಸಿದ್ಧ ಇದ್ದಾರೆ. ಅಂತಹ ಡೆಸ್ಪರೇಟ್ ಸ್ಥಿತಿಯಲ್ಲಿ ಪಾಕಿಸ್ತಾನ ಇರೋದು ಕಾಣಿಸ್ತಾ ಇದೆ. ಇದರಲ್ಲಿ ಒಂದು ಪ್ರೊಪಗಂಡ ಕಳೆದ 2-3 ದಿನಗಳಿಂದ ಪಾಕಿಸ್ತಾನದಲ್ಲಿ ಓಡಾಡ್ತಾ ಇದೆ. ಅಲ್ಲವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಪೋಸ್ಟ್ ಹಾಕೊಳ್ತಿದ್ದಾರೆ. ಏನು ಅಂದ್ರೆ, ಭಾರತ ಹಿಂದೂಗಳು ಹಾಗೆ ಸಿಖ್ಖರ ಮಧ್ಯೆ ಕಂದಕವನ್ನ ನಿರ್ಮಿಸುವಂತಹ ಅಥವಾ ಅಪನಂಬಿಕೆಯನ್ನ ಸೃಷ್ಟಿ ಮಾಡುವಂತಹ ಕೆಲಸ ಇವ್ರಿಗೆ ಮಾನ ಮರ್ಯಾದೆ ಇದೆಯಾ ಇವರಿಗೆ ಅಂತ ಹೇಳಿ ಪಾಕ್ ಸೇನೆ ಇವತ್ತು ಟಾರ್ಗೆಟ್ ಅನ್ನ ಮಾಡಿರೋದು ಪೂಂಚ್ನಲ್ಲಿ ಹನುಮಾನ್ ದೇವಸ್ಥಾನ ಮಾತ್ರ ಅಲ್ಲ, ದೇವಸ್ಥಾನದಲ್ಲಿದ್ದಂತಹ ನಾಗರಿಕರನ್ನ ಮಾತ್ರ ಅಲ್ಲ, ಅಲ್ಲಿದ್ದಂತಹ ಆ ಗುರುದ್ವಾರ ಏನಿದೆ ಆ ಗುರುದ್ವಾರದ ಮೇಲೂ ದಾಳಿ ಮಾಡಿದ್ದಾರೆ. ಆ ಗುರುದ್ವಾರದ ಮೇಲೆ ಅಟ್ಯಾಕ್ ಮಾಡೋರು, ಆ ಗುರುದ್ವಾರವನ್ನ ಉಳಿಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟವರು ಆ ನಂತರ ಬಂದು ಹೇಳ್ಕೊಳ್ತಾರೆ ನಮ್ಮ ಹಾಗೆ ಸಿಖ್ಖರ ಮಧ್ಯೆ ಅಪನಂಬಿಕೆಯನ್ನ ಸೃಷ್ಟಿ ಮಾಡುವಂತಹ ಕೆಲಸನ ಭಾರತ ಮಾಡ್ತಾ ಇದೆ ಅಂತ ಹೇಳಿ ಭಾರತದ ಮೇಲೆ ಗೂಬೆ ಕುರಿಸುವಂತಹ ಪ್ರಯತ್ನ ಇವರು ಮಾಡ್ತಾ ಇರೋದೇನು ಜಗತ್ತಿನ ಕಣ್ಣಿಗೆ ಕಾಣಿಸ್ತಾ ಇದೆ. ಧಾರ್ಮಿಕ ನೆಲೆಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಹೌದು, ನೀವು ಹೇಳಿದಾಗ ನೀವು ಅದನ್ನ ಎಕ್ಸಾಕ್ಟ್ ಆಗಿ ಉಲ್ಲೇಖ ಮಾಡಿದ್ರೆ, ಭಾರತ ಮೊನ್ನೆ ಉಗ್ರ ನೆಲೆಗಳನ್ನ ಧ್ವಂಸ ಮಾಡುವಂತಹ ಸಂದರ್ಭದಲ್ಲಿ ಮರ್ಕಜ್ ಸುಬಾನಲ್ಲಾನ ಧ್ವಂಸ ಮಾಡ್ತು. ಏನದು ಮರ್ಕಜ್ ಸುಬಾನಲ್ಲಾ? ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ಹೆಡ್ ಕ್ವಾರ್ಟರ್, ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ಅತಿ ದೊಡ್ಡ ಟ್ರೈನಿಂಗ್ ಸೆಂಟರ್. ಅಲ್ಲಿ ಉಗ್ರರನ್ನ ತಯಾರು ಮಾಡ್ತಾ ಇತ್ತು, ಅಲ್ಲಿ ಉಗ್ರರ ನೇಮಕಾತಿ ನಡೀತಾ ಇತ್ತು, ಅಲ್ಲಿ ಉಗ್ರರಿಗೆ ಟ್ರೈನಿಂಗ್ ಅನ್ನ ಕೊಡ್ಲಾಗ್ತಾ ಇತ್ತು. ಆ ಟ್ರೈನಿಂಗ್ ಸೆಂಟರ್ನ ಉಗ್ರರ ಲಾಂಚ್ ಪ್ಯಾಡ್, ಉಗ್ರರನ್ನ ತಯಾರು ಮಾಡ್ತಾ ಇದ್ದಂತ ಕೇಂದ್ರ, ಅದನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಭಾರತ ಮಾಡಿದ್ದೇ ಹೊರತು ಯಾವುದೇ ಧಾರ್ಮಿಕ ಕಟ್ಟಡಗಳ ಗುರಿ ಭಾರತಕ್ಕಿರ್ಲಿಲ್ಲ, ಅದನ್ನ ಧ್ವಂಸ ಮಾಡುವಂತಹ ಗುರಿ ಭಾರತಕ್ಕಿರ್ಲಿಲ್ಲ. ಆದ್ರೆ ಪಾಕಿಸ್ತಾನ ಸೇನೆ ಮಾಡ್ತಾ ಇರೋದೇನು, ನಾಗರಿಕರ ಮನೆಗಳನ್ನ ಯಾವ ರೀತಿ ಪೂಂಚ್ ಭಾಗದಲ್ಲಿ, ರಜೌರಿ ಭಾಗದಲ್ಲಿ ಧ್ವಂಸ ಮಾಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಗಳು ಲಭ್ಯ ಆಗ್ತಾ ಇದ್ದಾವೆ. ಆ ಪಾಕಿಸ್ತಾನದ ದಾಳಿಗೆ ಅಂಥದ್ದೇ ಕಠಿಣ ಪ್ರತ್ಯುತ್ತರ ಭಾರತದಿಂದ ಹೋಗ್ತಾ ಇದೆ. ಬಟ್ ಅಟ್ ದಿ ಸೇಮ್ ಟೈಮ್ ಇವರು ನಾಗರಿಕರನ್ನ ಗುರಿಯಾಗಿಸಿದ್ದಾರೆ. ಅಲ್ಲಿರುವಂತಹ ಗುರುದ್ವಾರಗಳು, ಅಲ್ಲಿರುವಂತಹ ದೇಗುಲಗಳ ಮೇಲೆ ದಾಳಿಯನ್ನ ಮಾಡ್ತಿದ್ದಾರೆ. ಮತ್ತೊಮ್ಮೆ ಪಾಕಿಸ್ತಾನದ ಸೇನೆ ಜಗತ್ತಿನ ಮುಂದೆ ತನ್ನ ಈ ಹೀನ ಕೃತ್ಯದಿಂದ ಬೆತ್ತಲಾಗುವುದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಕ್ಷತ್, ಥ್ಯಾಂಕ್ ಯು ವಿದ್ಯಾಶ್ರೀ. ಒಟ್ಟಿನಲ್ಲಿ ಗುರುದ್ವಾರಗಳು ಅಟ್ಯಾಕ್ ಆಗ್ತಾ ಇದೆ, ಗುರುದ್ವಾರಗಳು ಟಾರ್ಗೆಟ್ ಆಗ್ತಾ ಇದೆ. ಇಲ್ಲಿ ಪ್ರಶ್ನೆ ಬರೋದು, ಖಲಿಸ್ತಾನಿ ಮೂಮೆಂಟು ಅಂತ ನಡೀತಾ ಇದೆ ಭಾರತದ ಒಳಗೂ ಕೂಡ ಜಗತ್ತಿನ ಮಟ್ಟದಲ್ಲೂ ಕೂಡ. ಅಂದರೆ ಪ್ರತ್ಯೇಕ ಪಂಜಾಬಿಗಳಿಗಾಗಿ ಪ್ರತ್ಯೇಕ ದೇಶ ಮಾಡಬೇಕು ಅಂತ ಒಂದು ಹೋರಾಟವನ್ನು ಅವರು ದರಿದ್ರದವರು ಮಾಡ್ತಾ ಇದ್ದಾರೆ. ಅಲ್ಲೊಬ್ಬ ಪನ್ನು ಅಂತ ಇದ್ದಾನೆ, ಇನ್ನು ಗುರುಪತ್ವಂತ್ ಸಿಂಗ್ ಪನ್ನು ಅಂತ, ಅಮೆರಿಕಾದಲ್ಲೆಲ್ಲೋ ಕೂತಿದ್ದಾನೆ, ಕೆನಡಾದಲ್ಲೆಲ್ಲೋ ಕೂತಿದ್ದಾನೆ. ಅವನು ಮೊನ್ನೆ ಹೇಳ್ತಾ ಇದ್ದ, ನಾವು ಸಿಖ್ಖರು ಪಾಕಿಸ್ತಾನವನ್ನು ಸಪೋರ್ಟ್ ಮಾಡಬೇಕು, ಸಿಖ್ ಸೈನಿಕರೆಲ್ಲರೂ ಕೂಡ ಪಾಕಿಸ್ತಾನದ ಬೆಂಬಲಕ್ಕೆ ನಿಲ್ಲಬೇಕು ಅಂತ. ಆತ ಸತ್ ಹೋದ ಅಂತ ಅನ್ಸುತ್ತೆ. ಆತ ಕರೆ ಕೊಟ್ಟ ಮೊನ್ನೆ ಸಿಖ್ಖರು ಭಾರತದ ವಿರುದ್ಧ ನಿಲ್ಲಬೇಕು ಅಂತ. ಇವತ್ತು ಅದೇ ಸಿಖ್ಖರ ಗುರುದ್ವಾರವನ್ನ ಪಾಕಿಸ್ತಾನ ದಾಳಿ ಮಾಡ್ತಾ ಇರೋದು. ಪೂಂಚ್ನಲ್ಲಿ ಸತ್ತು ಹೋದಂತ, ಪಾಕಿಸ್ತಾನದ ದಾಳಿಗೆ ಮೃತಪಟ್ಟಂತ 16ರಲ್ಲಿ 5ರಿಂದ 6 ಜನ ಸಿಖ್ಖರು, ಪಂಜಾಬಿ ಸಿಖ್ ಸಮುದಾಯಕ್ಕೆ ಸೇರಿದವರು. ಪನ್ನು ಎಲ್ ಬಿಲಾದಲ್ಲಿ ಸೇರ್ಕೊಂಡಿದ್ದಾನೆ ಈಗ? ಪನ್ನು ಪಾಕಿಸ್ತಾನ ಜೊತೆ ಸೇರ್ಕೊಳ್ಳಿ ಅಂತ ಹೇಳ್ದ. ಆತ ಎಲ್ಲೋ ಅಮೆರಿಕದಲ್ಲಿ ಕೂತ್ಕೊಂಡು ಇಲ್ಲಿ ಪಂಜಾಬಿಗಳಿಗೆ ಕರೆ ಕೊಡ್ತಾ ಇದ್ದ. ಆದರೆ ಪಾಕಿಸ್ತಾನಕ್ಕೆ ಸಿಖ್ಖರು, ಮುಸಲ್ಮಾನರು, ಕ್ರಿಶ್ಚಿಯನ್ನರು, ಹಿಂದೂಗಳು ಅಂತಿಲ್ಲ, ಭಾರತೀಯರು ಅಷ್ಟೇ. ಭಾರತೀಯರನ್ನ ಟಾರ್ಗೆಟ್ ಮಾಡೋದು, ಭಾರತೀಯರು ಸಾಯ್ಬೇಕು, ಇಷ್ಟೇ ಇರೋದು ಪಾಕಿಸ್ತಾನಕ್ಕೆ. ಪಾಠ ಕಲಿಬೇಕು ಆ ಖಲಿಸ್ತಾನಿ ಕಳ್ಳರಿದಾರಲ್ಲ, ಅವ್ರು ಪಾಠ ಕಲಿಬೇಕೀಗ.